ಆರ್ಸಿಬಿ ಪಂಜಾಬ್ ಕಿಂಗ್ಸ್ ನಡುವೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್. ಐಪಿಎಲ್ ವೇಳಾಪಟ್ಟಿ ಕುರಿತು ಶುರುವಾಯಿತು ತೀವ್ರ ಚರ್ಚೆ. ಇಂಡಿಯನ್ ಪ್ರೀಮಿಯರ್ ಲೀಗ್ 2025ರ ಕ್ರಿಕೆಟ್ ಹಬ್ಬವು ಈಗಾಗಲೇ ಜೋರಾಗಿ ನಡೀತಾ ಇದ್ದು ಪ್ರತಿದಿನವೂ ರೋಚಕ ಪೈಪೋಟಿಗಳಿಗೆ ಸಾಕ್ಷಿಯಾಗ್ತಾ ಇದೆ. ಆದರೆ ಈಗ ಟೂರ್ನಿಯ ವೇಳಾಪಟ್ಟಿಯ ಕುರಿತಾಗಿ ತೀವ್ರ ಚರ್ಚೆ ಶುರುವಾಗಿದೆ. ವಿಶೇಷವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಪಂಜಾಬ್ ಕಿಂಗ್ಸ್ ನಡುವೆ ನಡೆಯಲಿರುವ ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳು ಹೆಚ್ಚಿನ ಗಮನ ಸೆಳೆದಿವೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ರೂಪಿಸಲಾಗಿರುವ ವೇಳಾಪಟ್ಟಿ ಇದೀಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಐಪಿಎಲ್ನ 34ನೇ ಪಂದ್ಯದಲ್ಲಿ ಆರ್ಸಿಬಿ ಮತ್ತು ಪಂಜಾಬ್ ತಂಡಗಳು ಏಪ್ರಿಲ್ 18ರಂದು ಅಂದ್ರೆ ನಾಳೆ ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸೆಣಸಾಡಲಿವೆ. ವಿಶೇಷವೇನೆಂದರೆ ಈ ಪಂದ್ಯದ ಬಳಿಕ ಏಪ್ರಿಲ್ 20ರಂದು ಮತ್ತೆ ಇದೇ ಎರಡು ತಂಡಗಳ ನಡುವೆ ಪಂದ್ಯ ನಡೆಯಲಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಬ್ಯಾಕ್ ಟು ಬ್ಯಾಕ್ ಎರಡು ಪಂದ್ಯಗಳಲ್ಲಿ ಮುಖಾಮುಖಿಯಾಗಲಿವೆ. ಮೊದಲ ಪಂದ್ಯವು ಏಪ್ರಿಲ್ 18ರಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದರೆ ಏಪ್ರಿಲ್ 20ರಂದು ಉಭಯ ತಂಡಗಳು ಮತ್ತೊಮ್ಮೆ ಚಂಡೀಗಢ್ನಲ್ಲಿ ಕಣಕ್ಕಿಳಿಯಲಿವೆ. ಒಂದೇ ತಂಡದ ವಿರುದ್ಧ ಸತತ ಪಂದ್ಯಗಳನ್ನು ಆಯೋಜಿಸಿದರೂ ಉಭಯ ತಂಡಗಳಿಗೆ ನೀಡಿರುವುದು ಒಂದು ದಿನದ ಬಿಡುವು ಮಾತ್ರ ನೀಡಲಾಗಿದೆ. ಏಪ್ರಿಲ್ 18ರಂದು ರಾತ್ರಿ ಪಂದ್ಯ ಮುಗಿದ ಬಳಿಕ ಏಪ್ರಿಲ್ 19ರಂದು ಆರ್ಸಿಬಿ ಮತ್ತು ಪಂಜಾಬ್ ಕಿಂಗ್ಸ್ ಚಂಡೀಗಢ್ನತ್ತ ಪ್ರಯಾಣ ಬೆಳೆಸಬೇಕಾಗಿದೆ. ಅಲ್ಲದೆ ಮರುದಿನ ಮಧ್ಯಾಹ್ನದೊಳಗೆ ಮತ್ತೆ ಪಂದ್ಯವಾಡಲು ಸಜ್ಜಾಗಬೇಕಾಗಿದೆ. ಇನ್ನು ಕ್ರಿಕೆಟ್ ಲೋಕದಲ್ಲಿ ಸಾಮಾನ್ಯವಾಗಿ ಪಂದ್ಯಗಳ ನಡುವೆ ಕನಿಷ್ಠ 2 ದಿನಗಳ ವಿಶ್ರಾಂತಿ ನೀಡಲಾಗುತ್ತೆ. ಆದರೆ ಈ ಬಾರಿ ಮಾತ್ರ ಐಪಿಎಲ್ ಮ್ಯಾನೇಜ್ಮೆಂಟ್ ಜಾರಿಗೊಳಿಸಿರುವ ಈ ತರಹದ ಗಡಿಬಿಡಿ ವೇಳಾಪಟ್ಟಿಯು ಆಟಗಾರರ ಆರೋಗ್ಯ ಹಾಗೂ ಪ್ರದರ್ಶನದ ಪರಿಣಾಮ ಬೀರಬಹುದು ಎನ್ನುವ ಅಭಿಪ್ರಾಯಗಳು ಮುಂದಾಗಿವೆ. ಒಟ್ನಲ್ಲಿ ಐಪಿಎಲ್ ಮ್ಯಾನೇಜ್ಮೆಂಟ್ ರೂಪಿಸಿರುವ ಈ ವೇಳಾಪಟ್ಟಿಯಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳ ಆಟಗಾರರನ್ನ ಸಂಕಷ್ಟಕ್ಕೆ ಸಿಲುಕಿದೆ. ಕೀರ್ತನಾ, ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ.